ಪಾಲಿ ಸಾಹಿತ್ಯದಲ್ಲಿ ಒಂದು ಅಪರೂಪದ ಕಥೆ ಇದೆ. ಭಗವಾನ್ ಬುದ್ಧರು ಹೇಳುವುದಕ್ಕಿಂತ ಮಾಡಿ ತೋರಿಸೋದಕ್ಕೆ ಆದ್ಯತೆಯನ್ನು ಕೊಡ್ತಾಯಿದ್ರು. ಒಂದು ಸಲ ಒಬ್ಬ ಭಿಕ್ಷು ತುಂಬ ನಿತ್ರಾಣವಾಗಿರ್ತಾನೆ. ಯಾರೂ ಅವನ ಯೋಗಕ್ಷೇಮವನ್ನು ತಗೊಳ್ಳೋಕ್ಕೆ ಮುಂದೆ ಬರೋದಿಲ್ಲ. ವಿಚಾರ ಗೊತ್ತಾಗುತ್ತೆ. ತಕ್ಷಣವೇ ತನ್ನ ಆಪ್ತ ಆನಂದನನ್ನು ಕರ್ಕೊಂಡು ಆ ಭಿಕ್ಷು ಇದ್ದಂಥ ಗುಡಿಸಲಿಗೆ ಹೋಗ್ತಾನೆ. ಭಿಕ್ಷು ನೆಲದ ಮೇಲೆ ಬಿದ್ದಿದ್ದಾನೆ. ಇಡೀ ಗುಡಿಸಲಿನ ತುಂಬ ಕೆಟ್ಟ ವಾಸನೆ. ಏಕಪ್ಪ ಏನಾಯಿತು ಅಂತ ಕೇಳಿದಾಗ, ಸ್ವಾಮಿ ವಿಪರೀತ ಅತಿಸಾರ ಭೇದಿ ಆಗ್ತಾ ಇದೆ, ಏಳಕ್ಕೂ ಆಗದೇ ಇರೋಷ್ಟು ಸುಸ್ತು ನನಗೆ, ನಾನೇನು ಮಾಡಲಿ ಅಂತ ಅವನು ಬಹಳ ಕಷ್ಟದಿಂದ ಹೇಳ್ತಾನೆ. ಯಾಕಪ್ಪ ಯಾರೂ ನಿನ್ನ ಜೊತೆಯಲ್ಲಿದ್ದವರು ಯಾರೂ ಸಹಾಯ ಮಾಡಲಿಲ್ವಾ? ಇಲ್ಲ ಸ್ವಾಮಿ, ಯಾರೂ ಮಾಡಲಿಲ್ಲ. ಬೇದಿಯಲ್ಲಿ ಮುಳುಗಿಬಿಟ್ಟಿದ್ದೇನೆ ನಾನು. ನನ್ನ ಹತ್ತಿರ ತಾನೇ ಯಾರು ಬರ್ತಾರೆ? ಕೆಟ್ಟ ವಾಸನೆ ಬೇರೆ, ಯಾರೂ ಬರಲಿಲ್ಲ ಸ್ವಾಮಿ. ಆಗ ಬುದ್ಧ ಹೇಳ್ತಾರೆ ಆನಂದನಿಗೆ, ಹೋಗಪ್ಪ ನೀರು ತಗೊಂಡು ಬಾ. ನೀರು ತರ್ತಾನೆ ಆನಂದ ನೀರನ್ನು ಹಾಕ್ತಾ ಇದ್ದರೆ ಅವನ ಇಡೀ ದೇಹವನ್ನು, ಆ ಭಿಕ್ಷುವಿನ ದೇಹವನ್ನೆಲ್ಲ ತೊಳೆದು ಅಲ್ಲಿದ್ದಂಥ ಮಲವನ್ನೆಲ್ಲ ಸ್ವಚ್ಛಗೊಳಿಸಿ, ಇಬ್ಬರು, ಯಾಕಂದರೆ ಎದ್ದು ಕೂತ್ಕೊಳ್ಳೋಕ್ಕೂ ಅವನಿಗೆ ಶಕ್ತಿ ಇಲ್ಲ, ತಲೆಯ ಭಾಗವನ್ನು ಬುದ್ಧ ಹಿಡ್ಕೊಂಡ್ರೆ ಕಾಲಿನ ಭಾಗವನ್ನು ಆನಂದ ಹಿಡ್ಕೊತಾನೆ. ನಿಧಾನಕ್ಕೆ ಎತ್ತಿ ಆ ಭಿಕ್ಷುವನ್ನು ಮಂಚದ ಮೇಲೆ ಮಲಗಿಸಿ ಅವನಿಗೆ ಬೇಕಾದ ಆರೈಕೆಯನ್ನು ಮಾಡಿ ಹೊರಗಡೆ ಬರ್ತಾರೆ ಬುದ್ಧ. ಎಲ್ಲ ಶಿಷ್ಯರನ್ನು, ಭಿಕ್ಷುಗಳನ್ನು ಕರೀತಾರೆ. ನೀವೆಲ್ಲ ಈ ಸಮಾಜಕ್ಕೆ ಒಳಿತು ಮಾಡಬೇಕು ಅನ್ನೋ ಉದ್ದೇಶದಿಂದ ಭಿಕ್ಷುಗಳಾಗಿದ್ದೀರಿ. ಹಾಗಾಗಿ ಒಂದು ಸತ್ಯವನ್ನು ನೀವು ಅರ್ಥ ಮಾಡ್ಕೋಬೇಕು. ನಾನು ನನ್ನಲ್ಲಿ ಮಾತ್ರ ಅಲ್ಲ, ನಿಮ್ಮೆಲ್ಲರಲ್ಲೂ ಇದ್ದೇನೆ. ನನಗೆ ನೀವು ಸೇವೆಯನ್ನು ಮಾಡಬೇಕು ಅಂತ ಇಷ್ಟಪಡೋದಾದರೆ ಈ ಜಗತ್ತಲ್ಲಿ ಇರ್ತಕ್ಕಂಥ ಎಲ್ಲ ದೀನದಲಿತರು, ಕಷ್ಟದಲ್ಲಿ ಯಾರಿದ್ದಾರೋ ಅವರಿಗೆ ನೀವು ಸಹಾಯ ಮಾಡಬೇಕು. ಅವನು ಪಾಪ ಅತಿಸಾರದಿಂದ ನರಳ್ತಾ ಇದ್ದಾನೆ. ಅವನಿಗೆ ಒಂದಷ್ಟು ಶುಶ್ರೂಷೆ ಮಾಡಬಹುದಾಗಿತ್ತಲ್ವ ನೀವು? ಯಾಕೆ ಮಾಡಲಿಲ್ಲ? ಅಸಹ್ಯವಾ? ನಾಳೆ ನಿಮಗೆ ಹೀಗಾದರೆ ಏನು ಮಾಡ್ತೀರಿ? ಹಾಗಾಗಿ ದಯವಿಟ್ಟು ಈ ಸಹ್ಯ ಅಸಹ್ಯ ಎಲ್ಲ ನಾವು ನಿರ್ಮಿಸ್ಕೊಂಡಿರೋದು. ನಮ್ಮ ಗುರಿ ಒಂದೇ, ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡೋದು. ಹಾಗಾಗಿ ದಯವಿಟ್ಟು ಇನ್ನು ಮುಂದೆ ಅಸಹ್ಯ ಅನ್ನೋ ಶಬ್ದವನ್ನು ಬಿಟ್ಟು ಕಷ್ಟದಲ್ಲಿ ಇರೋವರಿಗೆ, ಅವರು ಯಾವುದೇ ರೀತಿಯ ಕಷ್ಟದಲ್ಲಿರಲಿ, ಅವರಿಗೆ ಹೋಗಿ ಸಹಾಯ ಮಾಡಬೇಕು. ಅದು ನಿಮ್ಮ ಕರ್ತವ್ಯ ಮಾತ್ರ ಅಲ್ಲ, ನಿಮ್ಮ ಧರ್ಮವೂ ಆಗಿದೆ ಅನ್ನೋ ಮಾತನ್ನು ಬುದ್ಧ ಹೇಳ್ತಾನಂತೆ.